ಸಮಸ್ಯೆ ಒಂದು ಪರಿಶಿಷ್ಟ ಜಾತಿ ಕಾಲೋನಿಗೆ ರೋಡ್ ಇಲ್ದಲೇ ಇರೋದು ಮೀಸಲಾತಿ ಕ್ಷೇತ್ರ ಇದು 70 ವರ್ಷದಿಂದ ಜನ ಸಮಸ್ಯೆ ಅನುಭವಿಸಿದ್ರು. ಈಗ ನೀವು ವ್ಯವಸ್ಥೆ ಮಾಡಿದೀರಾ? ಇಲ್ಲ, ನಾನೇ ಜನರಿಗೆ ಕೇಳಿದೆ. ಚುನಾವಣೆ ಸಂದರ್ಭದಲ್ಲೂ ಎಲ್ಲ ನನಗೆ ರಿಕ್ವೆಸ್ಟ್ ಮಾಡಿದ್ರು, ಚುನಾವಣೆ ಆದ್ಮೇಲೆ ರಿಕ್ವೆಸ್ಟ್ ಮಾಡಿದ್ರು, ಕೆಲಸ ಮಾಡ್ಕೊಡ್ಬೇಕು ನೀವು ಅಂತ. ಇವತ್ತು ಪೂಜೆಗೆ ಬಂದಾಗ ಕೇಳಿದೆ, ಎಷ್ಟು ವರ್ಷದಿಂದ ಕೆಲಸ ಆಗಿರ್ಲಿವ ತಾಯಿ ಇದು ಅಂತ. 70 ವರ್ಷದಿಂದ ಆಗಿರಲಿಲ್ಲ, ನಮ್ಮ ಕಾಲೋನಿ ಆದಾಗಿಂದ ಆಗಿರಲಿಲ್ಲ ಅಂದ್ರು. 70 ವರ್ಷದಿಂದ ಆಗಿಲ್ವೋ 50 ವರ್ಷದಿಂದ ಆಗಿಲ್ವೋ ಗೊತ್ತಿಲ್ಲ. ಈ ಕಾಲೋನಿ ಆದಾಗಿಂದ ರಸ್ತೆ ಇರ್ಲಿಲ್ವಂತೆ, ಮಾಡಿಕೊಟ್ಟಿದ್ದೀನಿ. ಜನ ನನಗೆ ಆಶೀರ್ವಾದ ಮಾಡಿದ್ರು, ಅವ್ರು ಋಣ ತೀರಿಸ್ತಾ ಇದ್ದೀನಿ ಅಂತಕ್ಕಂಥ ಒಂದು ಸಮಾಧಾನ, ತೃಪ್ತಿ ಐತೆ. ನನ್ನ ಸೌಭಾಗ್ಯನೋ ದೌರ್ಭಾಗ್ಯನೋ ಗೊತ್ತಿಲ್ಲ, ಎಲ್ಲರೂ 40ರಿಂದ 50 ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ರಸ್ತೆಗಳನ್ನ ಮಾಡೋದಾಗೋಗಿದೆ. ಇಂದಿನ ಶಾಸಕರು ಮೀಸಲು ವಿಧಾನಸಭಾ ಕ್ಷೇತ್ರ ಅಂತ ಗೊತ್ತಿದ್ರು, ನಾನು ಮೀಸಲಾತಿ ಅಡಿಯಲ್ಲಿ ಗೆದ್ದಿದ್ದೀನಿ ಅಂತ ಗೊತ್ತಿದ್ರು, ಮೀಸಲಾತಿ ಜನತೆಗೆ ದ್ರೋಹ ಮಾಡಿ ಕೆಲಸ ಮಾಡಿದಿರ ಪಾಪ ಬೇರೆ ಬೇರೆ ಏನೇತ್ರಲ್ಲ ಬಿಸಿ ಆಗಿದ್ರು. ನಾನು ಅದನ್ನ ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ. ಮೀಸಲಾತಿ ಕ್ಷೇತ್ರದಲ್ಲಿ ಈ ತರ ಕಾಲೋನಿಗಳನ್ನ ಗುರುತಿಸಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ತೃಪ್ತಿ ಇದೆ. ನಾವು 60 ವರ್ಷ ಇಲ್ಲಿ ಬಂದು ನಾನು ಮದುವೆ ಆಗಿ ಮಕ್ಕಳೆಲ್ಲ ವಯಸ್ಸು ಬಂದು ಮಕ್ಕಳೆಲ್ಲ ಮೊಮ್ಮಕ್ಳು ಹೋಗಕ್ಕೂ ಇಲ್ಲ ದೃಷ್ಟಿ. ಇಲ್ಲಿ ಕಾಡಾಗ ಹೋಗ್ಬೇಕಾಗಿತ್ತು, ಕಾಡಾಗ ಬರ್ಬೇಕಾಗಿತ್ತು. ಮಳೆ ಇದ್ರೆ ಕೆಸರು. ಏನೋ ಸ್ವಾಮಿ ಶ್ರೀನಿವಾಸ ಅವ್ರು ಬಂದು ನಮ್ಗೆ ಮಾಡ್ಕೊಟ್ರೆ ಧನ್ಯವಾದರಪ್ಪ. ಅಷ್ಟೇ. ಆಲೂರು ಕಾಲೋನಿ 1971 ಸೃಷ್ಟಿಯಾಗಿತ್ತು. ಇಲ್ಲಿವರೆಗೂ ರಸ್ತೆನೇ ಆಗಿರ್ಲಿಲ್ಲ. ಇವತ್ತು ನಮ್ಮ ಎನ್ ಶ್ರೀನಿವಾಸ್ ಅವರು ಗುದ್ಲಿ ಪೂಜೆ ಮಾಡವ್ರೆ. ಇವತ್ತಿಂದ ರಸ್ತೆ ಆಗ್ತದೆ ಅಂತ ನಮ್ಮ ಊರವ್ರು ಎಲ್ಲಾರ್ಗು ಭರವಸೆ ಇದೆ. ಈಗ ನಕಾಸೆ ರಸ್ತೆನೂ ಕೂಡ ಈ ಊರಿಗೆ ಮೂಡ್ಲುಪಾಳ್ಯದಂಟು ಇಲ್ಲಿಗಿರ್ಲಿಲ್ಲ. ಈಗ ಎಲ್ಲಾ ಜಮೀನವ್ರ ಹತ್ರನು ಮಾತುಕತೆ ಆಡಿ ಅವ್ರ ಹತ್ರ ಬಿಡಿಸ್ಕೊಂಡು ಇವತ್ತು ಅನುಮತಿ ಮೇಲೆ ರಸ್ತೆ ಮಾಡಕ್ಕೆ ಹೊರಟವ್ರೆ. ಹಂಗಾಗಿ ತಹಸೀಲ್ದಾರು, ಜಿಲ್ಲಾಧಿಕಾರಿ, ಲೋಕಾಯುಕ್ತರು ಎಲ್ಲಾ ಬಂದೋಗಿ ಅವ್ರ ಸಮ್ಮುಖದಲ್ಲಿ ಈ ನಕಾಸೆ ರಸ್ತೆ ಇಲ್ಲದಕ್ಕೆ ಹಂಗಾಗ್ಬಿಟ್ಟು ರಸ್ತೆ ಮಾಡಕ್ಕೆ ಒಪ್ಕೊಂಡವ್ರು ಎಲ್ಲಾರನ್ನು ಕೂಡ. ಹಂಗಾಗಿ ಇವತ್ತು ರಸ್ತೆ ಆಗ್ತೈತೆ. ಸರ್, ಇವತ್ತು ಶಾಸಕರು 1 ಕೋಟಿ ಅನುದಾನ ಹಾಕಿದ್ದಾರೆ. ಊರಿಗೆ ರಸ್ತೆ ಇಲ್ಲ ಅನ್ನೋದು, ಪರಿಶಿಷ್ಟ ಕಾಲೋನಿ ಅಂದ್ರೆ ಎಲ್ರು ಅನುದಾನ ಹೆಚ್ಚಿಗೆ ಸರ್ಕಾರ ಬರುತ್ತೆ ಅನ್ನೋದೇ ಎಲ್ರಿಗೂ ಮನಸ್ಸಲ್ಲಿ ಇರುತ್ತೆ. ಆದ್ರೆ ಇವತ್ತು ಕೂಡ ರಸ್ತೆ ಆಗಿರ್ಲಿಲ್ಲ. ಬಟ್ ಶಾಸಕರು 1 ಕೋಟಿ ಹಾಕಿದ್ದಾರೆ. ಏನ್ ಅನಿಸ್ತಾ ಇದೆ ಸರ್? ಖುಷಿ ಅನ್ನಿಸ್ತಾ ಇದೆ. ಅವ್ರಿಗೆ ಊರವ್ರ ಪರವಾಗಿ, ನಮ್ಮ ಪರವಾಗಿ, ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ರಸ್ತೆ ಆಗಕ್ಕೆ ಅವರಿಂದಾನೇ ಕಾರಣ, ಅವರೇ ನಮ್ಗೆ. ಈ ಹಿಂದಿನ ಶಾಸಕರುಗಳು ಬಂದು ಕೇವಲ ಆಶ್ವಾಸನೆಗಳನ್ನು ಮಾತ್ರ ಕೊಟ್ರ ಅಂತ. ಈಗ ಆಲ್ರೆಡಿ ಶ್ರೀನಿವಾಸ ಮೂರ್ತಿನೂ ಬಂದು ರಸ್ತೆ ಮಾಡಿಬಿಡೋಣ, 5 ಲಕ್ಷ ಹಾಕಿದ್ದೀನಿ, 10 ಲಕ್ಷ ಹಾಕಿದ್ದೀನಿ ಅಂತ ಹೇಳೋಗಿದ್ರು. ಆಂಜನೇಯ ಮೂರ್ತಿಯವರು ಹಿಂದೆ ಬಂದು ರಸ್ತೆಗೆ ಪೂಜೆ ಮಾಡೋಗಿದ್ರಂತೆ. ಆದರೆ ಯಾರೂ ಜಾಗ ಬಿಡೋದಕ್ಕೆ ರಸ್ತೆ ಆಗಿರಲಿಲ್ಲ. ಇವತ್ತೆಲ್ಲ ರಸ್ತೆಗಳು ಬಿಡೋಕ್ಕೆ ರೆಡಿ ಆಗಿರೋದ್ರಿಂದ ಇವತ್ತು ಶ್ರೀನಿವಾಸ ಆಶೀರ್ವಾದದಿಂದ ಇವತ್ತು ರಸ್ತೆ ಆಗ್ತೈತೆ. 1 ಕೋಟಿ ಅನುದಾನ ಹಾಕವ್ರೆ ಈ ರಸ್ತೆಗೆ. ಹಂಗಾಗಿ ತುಂಬ ಖುಷಿ. ನಿಮ್ಮ ಹೆಸರು ಸರ್? ನಾಗರಾಜು.